ನಮಸ್ಕಾರ. ನಾನು ಸಾರಿಗೆ ವಿಜಯ್ ಕೇರ್ಪೇಟೆ. ಇವತ್ತೊಂದು ವಿಶೇಷ ಜಾಗದಲ್ಲಿದ್ದೀನಿ. ನೋಡ್ತೀವಿ ಸರ್, ಇದು ಬನ್ನಿ ಕಾಣ್ತಾ ನೀಟಾಗಿ. ಅಭಿಮಾನ ಸ್ಟುಡಿಯೋ ಹತ್ರ ಇವತ್ತಿದ್ದೀನಿ. ಇಲ್ಲಿ ತುಂಬ ಜನ ಹೇಳ್ತಾಯಿದ್ರು, ಮೊನ್ನೆ ವಿಡಿಯೋ ಮಾಡಿದಾಗ ವಾರಕ್ಕೆ ವರ್ಷಕ್ಕೆ ಮಾತ್ರ ಬರ್ತೀರಾ, 2 ದಿವಸ ಬರ್ತೀರಾ ಅಂತ. ಹಂಗಲ್ಲ, ದಿನನಿತ್ಯ ಅಭಿಮಾನಿಗಳು ಬಂದೇ ಬರ್ತೀವಿ. ಎಷ್ಟು ನೋಡಿ, ತುಂಬ ಜನ ಅಭಿಮಾನಿಗಳು ಬಂದವರೆ. ಎಲ್ಲ ಗೇಟನ್ನು ಕ್ಲೋಸ್ ಮಾಡವ್ರೆ, ಯಾರಿಗೂ ಕೂಡ ಒಳಗಡೆ ಹೋಗೋಕ್ಕೆ ಅವಕಾಶಗಳು ಕೊಡ್ತಾ ಇಲ್ಲ. ಕೋರ್ಟು ಕೂಡ ಆದೇಶ ಮಾಡಿದೆ, 10 ಗುಂಟೆ ಜಾಗವನ್ನು ಕೊಡಬೇಕು ಅಂತ ಆದೇಶ ಮಾಡಿದೆ. ಆದೇಶ ಇದ್ರೂ ಕೂಡ ಒಳಗಡೆ ಜಾಸ್ತಿ ಬಿಡ್ತಾ ಇಲ್ಲ. ತುಂಬ ಜನ ಹೇಳ್ತಾ ಇದ್ರಿ. ನಾನು ಮೊನ್ನೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ, ಈ ಅಭಿಮಾನಿ ಸ್ಟುಡಿಯೋ ಉಳಿಸ್ಕೊಳ್ಳೋಕ್ಕೋಸ್ಕರ, ನಮ್ಮ ಬಾಸು ಸಮಾಧಿ ಉಳಿಸ್ಕೊಳ್ಳೋಕ್ಕೋಸ್ಕರ 100 ಕೋಟಿ ಬೇಕಾದ್ರೆ ಭಿಕ್ಷೆ ಅಡಿ ಎತ್ತಿ ಬೇಕಾದ್ರೆ ಕೊಡ್ತೀವಿ ಅಂತ ಹೇಳಿದೆ. 100 ಕೋಟಿ ಅಲ್ಲ, ನಿಮ್ಗೆ ಎಷ್ಟು ಈ ಜಾಗ ನಿಮ್ಗೆ ಎಷ್ಟು ಅದು ಬೆಲೆ ಮಾಡ್ತದೆ ಅಷ್ಟು ದುಡ್ಡನ್ನ ಕೂಡ ನಾವು ಕೊಡೋಕೆ ರೆಡಿ ಇದ್ದೀವಿ. ಅಭಿಮಾನಿಗಳೆಲ್ಲ ಕಲೆಕ್ಟ್ ಮಾಡೋಕ್ಕೆ ರೆಡಿ ಇದ್ದೀವಿ. ಒಂದು ಹೊಸದಾಗಿ ಒಂದು ಗ್ರೂಪ್ನ ಓಪನ್ ಮಾಡ್ತಾ ಇದ್ದೀನಿ. ಆ ಗ್ರೂಪು ವಿಶ್ವರತ್ನ ಡಾಕ್ಟರ್ ವಿಷ್ಣುವರ್ಧನ್ ಫೌಂಡೇಶನ್ ಅಂತ ಒಂದು ಮಾಡ್ತಾ ಇದ್ದೀನಿ. ಆ ಫೌಂಡೇಶನ್ಗಳಿಂದ ದುಡ್ಡೆಲ್ಲ ಕಲೆಕ್ಟ್ ಮಾಡಿ ಈ ಜಾಗನ ಖರೀದಿ ಮಾಡೋಂಥ ಪ್ರಯತ್ನಗಳ ನಾವು ಈಗ ಇವತ್ತಿಂದ ಶುರು ಮಾಡ್ತಾ ಇದ್ದೀನಿ. ಒಬ್ಬಂಟಿಯಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬರುವಂಥ ಅಭಿಮಾನಿಗಳ ಜೊತೆ ಸೇರಿ ಇದನ್ನು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಈ ಜಾಗ ಏನಿದೆ, 10 ಗುಂಟೆ ಜಾಗ ಏನಿದೆ ಅದನ್ನು ಖರೀದಿ ಮಾಡಿ, ಇವರು ನಮಗೆ ಫ್ರೀಯಾಗಿ ಏನು ಕೊಡೋದು ಬೇಡ, ಇದನ್ನು ಜಾಗ ಫ್ರೀಯಾಗಿ ಕೊಡೋದು ಬೇಡ, ಅದನ್ನು ಖರೀದಿ ಮಾಡಿ ತಗೊಳ್ಳೋಣ. ಅಭಿಮಾನಿಗಳಿಂದನೇ, ವಿಶ್ವದಲ್ಲಿ ಏಕೈಕ ವ್ಯಕ್ತಿ ಅಭಿಮಾನಿಗಳಿಂದನೇ ಖರೀದಿ ಮಾಡಿ ತನ್ನ ಸ್ಮಾರಕವನ್ನು ನಿರ್ಮಿಸಿಕೊಂಡಿರುವ ವ್ಯಕ್ತಿ ಎಂದು ಒಂದು ಬಿರುದು ಬರಲಿ. ಬೇಕಾದರೆ ಏನು ತೊಂದರೆ ಇಲ್ಲ. ತುಂಬ ಅಭಿಮಾನಿಗಳಿದ್ದೀವಿ. ಎಲ್ಲ ಅಭಿಮಾನಿಗಳು ದುಡ್ಡನ್ನು ಕಲೆಕ್ಟ್ ಮಾಡಿ ಈ ಜಾಗನ ಖರೀದಿ ಮಾಡ್ತೀವಿ. ಇದಕ್ಕೆ ಕೈ ಜೋಡಿಸುವಂಥ ಇದ್ದೀರಿ. ಯಾರೋ ಅಭಿಮಾನಿಗಳಿದ್ದೀರಿ, ನನ್ನ ವಾಟ್ಸಪ್ ನಂಬರು 9481442277. ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಒಂದು ಹೊಸ ಗ್ರೂಪ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ. ಅದರಲ್ಲಿ ಎಷ್ಟಾಗೋದು ಅಷ್ಟೆಲ್ಲ ದುಡ್ಡನ್ನು ಕಲೆಕ್ಟ್ ಮಾಡಿ ಇವ್ರ ಹತ್ರ ಕೂತು ಮಾತುಕತೆ ಮಾಡಿ ಚರ್ಚೆ ಮಾಡಿ ಆ ಒಂದು ಸ್ಮಾರಕನ ನಿರ್ಮಾಣ ಮಾಡಬೇಕು. ಜೊತೆಯಾಗಿ ಶಂಕರನಾಥ್ ಸರ್ ಕೂಡ ಸ್ಮಾರಕನ ಕೂಡ ನಿರ್ಮಾಣ ಮಾಡಬೇಕು ಅಂತ ನಾವು ತೀರ್ಮಾನ ಕೈಗೊಂಡಿದ್ದೀವಿ. ಇದಕ್ಕೆ ನಿಮಗೆ ಸಪೋರ್ಟ್ ಮಾಡೋಂಥ ಸಂಘ ಸಂಸ್ಥೆಗಳು ಯಾರಿದ್ದೀರಿ, ಇದಕ್ಕೆ ಕೂಡ ನೀವು ಕೈ ಜೋಡಿಸ್ಬೋದು. ಇಷ್ಟು ಸಾರಿ ಹೆಸರುಗಳ ಹೇಳಿ ಎಷ್ಟೋ ಹೀರೋಗಳು ಮುಂದೆ ಬಂದಿದ್ದೀರಿ. ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಈ ಒಂದು ಕಾರ್ಯಕ್ಕೆ ಕೂಡ ನೀವು ಕೈ ಜೋಡಿಸ್ಬೋದು. ಈಗ ತುಂಬ ಅಭಿಮಾನಿಗಳು ಬಂದಿದ್ದಾರೆ. ಇದನ್ನ ಒಂದೆರಡು ಮಾತಾಡಿಸ್ತೀನಿ. ಬನ್ನಿ, ಮಾತಾಡಿ ಬನ್ನಿ. ಇದ್ರ ಬಗ್ಗೆ ಕೇಳ್ತೀನಿ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಸಾಯಿಬಣ್ಣ ಅಂತ. ಓಕೆ, ಯಾವ ಊರವ್ರು ಸರ್ ನೀವು? ಯಾದಗಿರಿಯಿಂದ ಬಂದಿದ್ದೀವಿ. ಓಕೆ, ಇವತ್ತಿನ ಪರಿಸ್ಥಿತಿ ನೋಡಿ ನಿಮ್ಗೆ ಹೆಂಗೆ ಅನಿಸ್ತಾ ಇದೆ? ನಾವು ಮದುವೆ ದಿನೋತ್ಸವ ಇದೆ ಇವತ್ತು, ಅದಕ್ಕೆ ನೋಡೋಣ ಅಂತ ಬಂದಿದ್ದೀವಿ. ನಮ್ಮ ಮಾತಾಡಿ. ನನ್ನ ಮಗ ಸಮಾಧಿ ನೋಡೋಣ ನಮ್ಮ ಬಾಸನ್ ಬಂದಿದ್ದೀವಿ. ಆದರೆ ಒಳಗಡೆ ಬಿಡ್ತಾ ಇಲ್ಲ. ತುಂಬ ದೂರದಿಂದ ಬಂದಿದ್ದೀವಿ, ಅದಕ್ಕೆ ಬೇಜಾರಾಗ್ತಿದೆ. ದೂರದಿಂದ ಬಂದ್ರೂ ಒಳಗಡೆ ಬಿಡ್ತಾ ಇಲ್ಲ ಇವರು, ಅದಕ್ಕೆ ಬೇಜಾರಾಗ್ತಾ ಇದೆ. ಹೊರಗಡೆ ನಿಂತ್ಕೊಂಡು ಕಾಯ್ತಾ ಇದ್ವಿ, ಆದರೂ ಬಿಡ್ತಾ ಇಲ್ಲ ಇವರು. ನೋಡ್ತಾರೆ, ಹೋಗ್ತಾರೆ. ನೋಡಿ ಅಷ್ಟೇ. ಎಷ್ಟು ಬೇಸರ ವ್ಯಕ್ತಪಡಿಸ್ತಾರೆ ಅಭಿಮಾನಿಗಳು ಅನ್ನೋದು ನೋಡಿ. ಸರ್ ನೀವು ಮಾತಾಡಿ. ಈಗ ನಾನು ಹೇಳಿದೆ ಒಂದು ವಿಷಯ, ಅಭಿಮಾನಿಗಳಿಂದನೇ ಈ ಜಾಗ ಖರೀದಿ ಮಾಡಬೇಕು ಅಂತ ಒಂದು ಹೊಸ ಫೌಂಡೇಶನ್ ರೆಡಿ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮಾಡ್ಬೋದಾ, ಮಾಡಬೇಕಾ? ಸರ್ ಮಾಡ್ಬೋದು. ಯಾಕೆ ಅಂತಂದ್ರೆ ಈ ಫೌಂಡೇಶನ್ ಇವತ್ತು ಒಬ್ಬರಿಂದಲೇ 1000 ಜನ, 1000 ಲಕ್ಷ ಜನ. ಓಕೆ, ನೀವು ಮಾಡ್ತಾ ಇರೋದು ನಾವು ಕೈ ಜೋಡಿಸ್ತೀವಿ ನಿಮ್ಮ ಜೊತೆಗೆ. ಓಕೆ ಸರ್. ನಾವು ದಾವಣಗೆರೆಗೆ ಇರ್ಬೋದು, ಬಟ್ ಇಲ್ಲಿ ಬೆಂಗಳೂರಿಗೆ ನಾವು ಪೀಣ್ಯದಲ್ಲೇ 20 ವರ್ಷ ಇದ್ದು ಹೋಗಿದ್ದೀವಿ. ಓಕೆ, ಬಟ್ ಅದು ಇವತ್ತಲ್ಲ ನಾಳೆ ಬಂದ್ರು ಸರಿ ಸರ್ ಕೈ ಜೋಡಿಸ್ಬೋದು. ಓಕೆ, ಬಟ್ ಏನು ಸಾರ್ವಜನಿಕ ಪ್ರವೇಶ ಮಾಡಿ ಕೊಟ್ಟಿಲ್ಲ ಒಂದು ಬೇಜಾರು ಅಂದ್ಬಿಟ್ರೆ ಬೇರೆ ಇನ್ನೇನೂ ಇಲ್ಲ, ಬೇರೆ ಇನ್ನೇನೂ ಇಲ್ಲ. ಅಭಿಮಾನಿಗಳಿಂದ ಜಾಗ ಖರೀದಿ ಮಾಡ್ಬಿಡೋಣ ಅಲ್ವಾ ಸರ್? ನಮಗೆ ಫ್ರೀಯಾಗಿ ಕೊಡೋದು ಬೇಡ ಮಾಡ್ಬೋದು ಅಲ್ವಾ? ಫ್ರೀಯಾಗೇನು ಕೊಡೋದು ಬೇಡ, ಅಭಿಮಾನಿಗಳ ಜಾಗ ಅಭಿಮಾನಿಗಳಿಗೆ ಬಿಡ್ಲಿ ಅಲ್ವಾ? ಯಾವ್ದಾದ್ರು ಪುಷ್ಕಟ್ಟೆ ಫ್ರೀಯಾಗಿ ಕೊಡೋದು ಬೇಡ, ಪುಷ್ಕಟ್ಟೆನೂ ಕೊಡೋದು ಬೇಡ. ಫ್ರೀಯಾಗೇನು ಬೇಡ ನಮಗೆ. ಯಾಕಂದ್ರೆ ನಮ್ಮ ಭಾಷೆ ಕೂಡ ಎಲ್ಲರಿಗೂ ದಾನ ಧರ್ಮ ಮಾಡಿದ್ದಾರೆ, ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದಾರೆ. ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದಾರೆ. ಎಲ್ಲ ಮುಂದೆ ಅಭಿಮಾನಿಗಳಿಗೆ ಸೇರ್ಬಿಡ್ಲಿ ಅಲ್ವಾ? ನೋಡಿ, ಇದು ಅಭಿಮಾನಿಗಳ ಮನದಾಳದ ಮಾತುಗಳು. ಅಭಿಮಾನ್ ಸ್ಟುಡಿಯೋನ ಈಗ ಖರೀದಿ ಮಾಡಬೇಕು ಅಂತ ಮುಂದಾಗಿದ್ದೀವಿ. ಇದರ ನಮ್ಮ 10 ಗುಂಟೆ ಜಾಗ ಏನಿದೆ ಆ ಜಾಗನ ನಾವು ಖರೀದಿ ಮಾಡಬೇಕು ಅಂತ ಅಭಿಮಾನಿಗಳೇ ತೀರ್ಮಾನ ಮಾಡಿ ವ್ಯಾಪಾರ ಮಾಡ್ತೀವಿ. ನಮಗೆ ಫ್ರೀಯಾಗಿ ಕೊಡೋದು ಬೇಡ. ಅಲ್ಲ, 1 ವರ್ಷ ಲೇಟ್ ಆಗ್ಬೋದು, 2 ವರ್ಷ ಲೇಟ್ ಆಗ್ಬೋದು, ಮಾಡಬೇಕು ಅಂದರೆ ಮಾಡಲೇಬೇಕು. ಓಕೆ ಸರ್, ಓಕೆ, ತುಂಬ ಧನ್ಯವಾದಗಳು ಸರ್. ಜಯರಾಮ್ ಅಂತ. ನಾನು ಆ್ಯಕ್ಚುಲಿ ರಾಮನಗರ ಶಾನ್ಭಂಗಳಿಂದ ಬಂದಿರೋದು. ಓಕೆ ಸರ್. ನಾನು ಪಕ್ಕ ವಿಷ್ಣುವರ್ಧನ್ ಅಭಿಮಾನಿ. ನನ್ನ ಇಡೀ ಗಾಡಿಗಳ ಮೇಲೆ ನಾವು ಫೋಟೋಸ್ ಇದ್ದೇವೆ. ಅಲ್ಲಿಂದ ಇವತ್ತು ರಜೆ ಇತ್ತು ನೋಡೋಣ ಅಂತ ಬಂದ್ರೆ ಇಲ್ಲಿ ನೋಡ್ರೆ ಬಾಗ್ಲೇ ತೆಗಿತಾ ಇಲ್ಲ, ಗೇಟೇ ತೆಗಿತಾ ಇಲ್ಲ. ಕೇಳಿದ್ರೆ ನಮಗೆ ಆರ್ಡರ್ ಕೊಟ್ಟಿದ್ದಾರೆ, ಜಾಗದವ್ರು ನಮ್ಮನ್ನ ಯಾರನ್ನು ಬಿಡಂಗಿಲ್ಲ ಒಳಗಡೆಗೆ ಅಂತ ಇದು ಮಾಡ್ತಾ ಇದ್ದಾರೆ. ಈಗ ಅಭಿಮಾನಿಗಳು ಬಂದ್ಬಿಟ್ಟು ಸುಮ್ಮನೆ ಬೇಜಾರು ಮಾಡ್ಕೊಂಡು ಹೋಗ್ತಾರೆ. ಈಗ ನಾವು ಕೋರ್ಟಲ್ಲಿ ಆಗಿರಲಿ ಏನೇ ಆಗಿರಲಿ, ನಾವು ಪ್ರತಿಯೊಬ್ಬ ಅಭಿಮಾನಿಗಳು 1 ರೂಪಾಯಿ ಕಲೆಕ್ಷನ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಅದೆಷ್ಟು ಕೋಟಿ ಬೆಲೆ ಬರ್ತದೆ ಅಷ್ಟು ಅಮೌಂಟ್ ಕೊಡ್ತೀವಿ ಜಾಗ ಕೊಡೋಕ್ಕೆ ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ. ಅದು ಮಾಡ್ತಾ ಇರೋದು ಬಹಳ ತಪ್ಪು. ಇದು ಬೇರೆಯವ್ರಿಗೆಲ್ಲ ಒಳ್ಳೊಳ್ಳೆ ಜಾಗಗಳು ಕೊಟ್ಟಿದ್ದಾರೆ, ಇವ್ರು ಏನ್ ಮಾಡಿದ್ರು? ಇವ್ರು ಬಹಳ ಅನ್ಯಾಯ ಮಾಡಿದ್ದಾರೆ. ಇದು ನೀವೇ ತಿಳ್ಕೊಂಡು ಏನಾದ್ರು ಕ್ಲಿಯರ್ ಮಾಡ್ಕೊಡ್ಬೇಕು. ಓಕೆ.